everyone fine. ಆಸ್ಪತ್ರೆಗೆ, ಜೈಲಿಗೆ, ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆ ನೋಡಿ, ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಬಾರ್ದಂತೆ. ಹೀಗೆ ಹೇಳಿದ್ರೆ ಏನಾಗುತ್ತೆ? ಏನಾಗ್ಬೋದಾಗಾದ್ರೆ ಆಸ್ಪತ್ರೆ, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಇಲ್ಲಿ ಹೋದವ್ರು ಯಾವತ್ತೂ ಕೂಡ ನಾವು ಹೋಗಿ ಬರ್ತೀವಿ ಅಂತ ಹೇಳಬಾರ್ದಂತೆ. ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ಏನಾಗುತ್ತೆ ನಾವು ಹೇಳ್ತೀವಿ ಕೇಳಿ. ಈಗ ದರ್ಶನ್ ಅವರು ವಿಚಾರಕ್ಕೆ ಬರೋದಾದ್ರೆ 2011ರಲ್ಲಿ ಹೆಂಡತಿ ಹೊಡೆದಂತಹ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ರು. ನಿಮಗೆಲ್ಲ ನೆನಪಿದೆ, 13 ವರ್ಷದ ಹಿಂದೆ ಹೆಂಡತಿ ಮೇಲೆ ಕೈ ಮಾಡಿ ಜೈಲ ಅನುಭವಿಸಿದ್ರು. 26 ದಿನ ಅವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು ದರ್ಶನ್. ಅವತ್ತೇನಾಗಿತ್ತು ಹಾಗಾದ್ರೆ? ಆ ಸಂದರ್ಭದಲ್ಲಿ ದರ್ಶನ್ ಏನು ಹೇಳಿದ್ರು? ಅವತ್ತು ಜೈಲಿನ ಅಧಿಕಾರಿ ಸತೀಶ್ಗೆ ಒಂದು ಮಾತು ಹೇಳಿ ಬಂದಿದ್ದಂದ್ರೆ ದರ್ಶನ್. ಸತೀಶ್ ಅವರು ಜೈಲಾಧಿಕಾರಿ ಆಗಿದ್ರು. ಅವಾಗ ದರ್ಶನ್ ಏನು ಹೇಳಿದ್ರು ಅವ್ರಿಗೆ? ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಜೈಲಾಧಿಕಾರಿ ಹೇಳಿದ್ರು, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ನಾನು ಹೋಗ್ಬಿಟ್ಟು ಬರ್ತೀನಿ ಸರ್. ನೋಡಿ, ಹೋಗ್ಬಿಟ್ಟು ಬರ್ತೀನಿ ಸರ್. ಜೈಲಿನ ಅಧಿಕಾರಿಯಾಗಿದ್ದ ಸತೀಶ್ ಹೇಳಿದ್ರು ಅವಾಗ. ಹಾಗೆಲ್ಲ ಹೇಳ್ಬಾರ್ದಪ್ಪ ಅಂದಿದ್ರಂತೆ ಹಿರಿಯರವರು. ಮೊದಲೇ ಈಗ ನಿವೃತ್ತಿ ಆಗಿದ್ದಾರೆ. ಹಾಗೆಲ್ಲ ಹೇಳ್ಬಾರ್ದಪ್ಪ, ಹೋಗಿ ಬರ್ತೀನಿ ಅಂತ ಹೇಳ್ಬಾರ್ದು. ಹಾಗಂತ ಅದಕ್ಕೆ ದರ್ಶನ್ ಹೇಳ್ತಾರೆ, ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗ್ಬಿಡ್ತೀರಿ ಸರ್. ಹಣೆ ಬರ ನಮ್ಮದು, ಏನನ್ನೇ ಬರೆದಿದೆಯೋ ಅದೆಲ್ಲ ಆಗಲೇಬೇಕಲ್ವಾ ಅಂತ ಹೇಳ್ತಾರೆ. ಬರಬೇಕು ಅಂತಿದ್ರೆ ಯಾರು ತಪ್ಸೋಕ್ಕಾಗಲ್ಲ. ಅಂದರೆ ವಾಪಸ್ ಇಲ್ಲೇ ಪರಪ್ಪನ ಅಗ್ರಹಾರಕ್ಕೆ ಬರಬೇಕು ಅಂತಂದರೆ ಯಾರು ತಪ್ಪಿಸ್ಲಿಕ್ಕಾಗಲ್ಲ ಅಂದಿದ್ರಂತೆ ದರ್ಶನ್. 13 ವರ್ಷ ಆದಮೇಲೆ ಮಾತು ಕೊಟ್ಟಂಗೆ ನಡೆದುಕೊಂಡ್ರ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹೋಗಿ ಬರ್ತೀನಿ ಅಂತ ಕೊಟ್ಟ ಮಾತನ್ನು ಈಗ ನೆರವೇರಿಸಿದ್ರ ದರ್ಶನ್. ನೋಡಿ, ಈಗ ನಾವು ಮನೆಯಿಂದ ಹೊರಗೆ ಹೋಗ್ತಾ ಇರ್ತೀವಿ ಯಾವುದೋ ಒಂದು ಬೇರೆ ಕಡೆಗೆ. ಅಮ್ಮ ಹೋಗಿ ಬರ್ತೀನಮ್ಮ, ಅಪ್ಪ ಹೋಗಿ ಬರ್ತೀನಪ್ಪ, ನಾನು ಹೋಗ್ತೀನಿ ಅಂದರೆ ಅದು ಬೇರೆ ಅರ್ಥ ಬರುತ್ತೆ. ಹೋಗಿ ಬರ್ತೀನಿ ಅನ್ನೋದು ಸಹಜವಾಗಿ ಮನೇಲಿ ಹೇಳುವಂಥ ಒಂದು ಪದ್ಧತಿ. ಆದರೆ ಈ ಜೈಲು, ಕೋರ್ಟು, ಸ್ಟೇಷನ್ನು, ಆಸ್ಪತ್ರೆ ಇಲ್ಲಿ ಹೋದಂಥವ್ರು ಯಾರೂ ಕೂಡ ಹೋಗು ಬರ್ತೀನಿ ಅನ್ನಬಾರ್ದಂದ್ರೆ ಮತ್ತೆ ನಾನು ಬರ್ತೀನಿ ಅನ್ನೋ ಥರ ಹೇಳಿ ಹೋದಂಗೆ ಅನ್ನೋದು. ಈಗ ಅವತ್ತು 2011ರಲ್ಲಿ ಏನಾಗಿತ್ತು ಆ ಘಟನೆ, ಈಗ ಮತ್ತೆ 13 ವರ್ಷ ಆದಮೇಲೆ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ. ಅದಕ್ಕೂ ಅವತ್ತು ದರ್ಶನ್ ಹೇಳಿದಕ್ಕೂ ಈಗ ಅವರು ಜೈಲು ಪಾಲಾಗಿರೋದಕ್ಕೂ ಎಲ್ಲ ಒಂದು ಕಡೆ ಆ ಮಾತನ್ನು ಇವರೇ ನಿಜ ಮಾಡಿದ್ರ ಅನ್ನೋದು ಚರ್ಚೆ. ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇಂಥೋ ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು, ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ, ಚೆನ್ನಾಗಿರ್ತೀನಿ ಅಂತ. ನನ್ನ ಅಭಿಮಾನಿ ತಂಡ ಭಾಳ ಇದೆ, ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಭಾಳ ಇದ್ದಾರೆ. ನನ್ನೊಂದು ಫ್ಯಾಮಿಲಿ, ನಮ್ಮ ತಾಯಿ, ಅಣ್ಣ ಎಲ್ಲ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳಗಡೆಯಿಂದನೇ ಅಭಿಮಾನಿಗಳಿಗೆ ಎಲ್ರಿಗೂ ಬೇಸರ ಆಗಿದ್ದರೆ ಕ್ಷಮೆ ಕೇಳ್ತೀನಿ. ಹೊರಗಡೆ ಹೋದ್ಮೇಲಿಂದ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಆಯಿತು. ಮೂರನೇ ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ